ವಿರಾಟ್ ಕೊಹ್ಲಿ ಈಗ ಕ್ರಿಕೆಟ್ ಜಗತ್ತಿನ ಅನಭಿಷಕ್ತ ದೊರೆ. ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದ ದೇಶಗಳಲ್ಲೂ ಕಿಂಗ್ ಕೊಹ್ಲಿಗೆ ಫ್ಯಾನ್ಸ್ ಇದ್ದಾರೆ. ಫೀಲ್ಡ್ನಲ್ಲಿ ಅವರ ಅಗ್ರೆಷನ್, ಬಿಹೇವಿಯರ್, ಸೆಲೆಬ್ರೇಷನ್, ಟಾಂಟ್, ರಿವೆಂಜ್ ನೋಡೋಕಂತಲೇ ಕೋಟಿ ಕೋಟಿ ಫ್ಯಾನ್ಸ್ ಕಾಯ್ತಿದ್ದಾರೆ. ಮೈದಾನದಲ್ಲಿ ಯಾರಾದರೂ ತಮ್ಮನ್ನೇ ಆಗಲಿ ಅಥವಾ ತಂಡವನ್ನೇ ಆಗಲಿ ಛೇಡಿಸಿದ್ರು ಅಂದರೆ ವಿರಾಟ್ ಬಿಡೋ ಮಾತೇ ಇಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಹಾಗೆ ವಾಪಸ್ ಕೊಟ್ಟೇ ಬರೋದು. ಇದೀಗ ಇಂಥದ್ದೇ ಸಿಚುವೇಶನ್ ವಿರಾಟ್ಗೆ ಮತ್ತೆ ಸೃಷ್ಟಿಯಾಗಿದೆ. ಟೀಂ ಇಂಡಿಯಾದ ಲೆಜೆಂಡ್ ಸುನಿಲ್ ಗವಾಸ್ಕರ್ ವಿರಾಟ್ಗೆ ಹೊಸ ಸವಾಲು ಹಾಕಿದ್ದಾರೆ. ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಬೇಕು ಅಂತ ಚಾಲೆಂಜ್ ಮಾಡಿದ್ದಾರೆ. ಗವಾಸ್ಕರ್ ಇಂಥದ್ದೊಂದು ಸವಾಲು ಹಾಕೋಕೆ ಕಾರಣ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಪ್ರದರ್ಶನ. IPLನಲ್ಲೇ ಕಿಂಗ್ ವಿರಾಟ್ ಕೊಹ್ಲಿ ರನ್ ಮಿಷಿನ್ ಅಂತೆ ಅಬ್ಬರಿಸಿದ್ರು. ವಿಶ್ವಕಪ್ ಟೂರ್ನಿಯಂತಹ ಬಿಗ್ ಟೂರ್ನಮೆಂಟ್ನಲ್ಲೂ ಕೂಡ ವಿರಾಟ್ ರನ್ ಮಳೆ ಹರಿಸ್ತಾರೆ ಅಂತ ಕ್ರಿಕೆಟ್ ಜಗತ್ತು ಎದುರು ನೋಡ್ತಿತ್ತು. ಅದರಲ್ಲೂ ರೋಹಿತ್ ಜೊತೆ ಇನ್ನಿಂಗ್ಸ್ ಆರಂಭಿಸೋದು ಕನ್ಫರ್ಮ್ ಆದ ಮೇಲಂತೂ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಆದರೆ ಮೊದಲ ಪಂದ್ಯದಲ್ಲೇ ವಿರಾಟ್ ವೀರವೇಶ ಕಾಣಲೇ ಇಲ್ಲ. ದುರ್ಬಲ ಐರ್ಲೆಂಡ್ ಬೌಲಿಂಗ್ ದಾಳಿ ಎದುರು ತಿಣುಕಾಡಿದ್ರು. 5 ಎಸೆತಗಳನ್ನು ಎದುರಿಸಿ ಜಸ್ಟ್ 1 ರನ್ ಗಳಿಸಿ ಔಟ್ ಆದ್ರು. ಅಭ್ಯಾಸ ಪಂದ್ಯವನ್ನಾಡದೆ ನೇರವಾಗಿ ಅಸಲಿ ಅಖಾಡಕ್ಕಿಳಿದ ವಿರಾಟ್ ಕೊಹ್ಲಿ ಫೇಲ್ ಆಗಿದ್ರು. ಈ ಮೂಲಕ ವಿಶ್ವಕಪ್ನಲ್ಲಿ ಮೊದಲ ಬಾರಿ ಚೇಸಿಂಗ್ ವೇಳೆ ಅತಿ ಕಡಿಮೆ ಮೊತ್ತಕ್ಕೆ ಔಟ್ ಆದ ಕಳಪೆ ದಾಖಲೆ ಬರೆದರು. ಎದುರಿಸಿದ 5 ಬಾಲ್ಗಳನ್ನು ಸರಿಯಾಗಿ ಜಡ್ಜ್ ಮಾಡದ ಕೊಹ್ಲಿ ಇದೇ ಮೈದಾನದಲ್ಲಿ ಭಾನುವಾರ ಬಲಿಷ್ಠ ಪಾಕಿಸ್ತಾನ ಪಡೆಯನ್ನು ಎದುರಿಸಲಿದ್ದಾರೆ. ಇದೇ ಕಾರಣಕ್ಕೆ ಕ್ರಿಕೆಟ್ ಲೆಜೆಂಡ್ ಸುನಿಲ್ ಗವಾಸ್ಕರ್ ವಿರಾಟ್ಗೆ ಸವಾಲು ಹಾಕಿದ್ದಾರೆ. ಲೆಜೆಂಡ್ ಆಟಗಾರರು ಒಂದು ಪಂದ್ಯದಲ್ಲಿ ಫೇಲ್ ಆದರೆ ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡ್ತಾರೆ. ಪಾಕ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಆಡಿ ತೋರಿಸಲಿ ಎಂದು ವಿರಾಟ್ ತಾಕತ್ತಿಗೆ ಚಾಲೆಂಜ್ ಮಾಡಿದ್ದಾರೆ. T20 ವಿಶ್ವಕಪ್ ಟೂರ್ನಿಯಲ್ಲಿ ಐರ್ಲೆಂಡ್ ವಿರುದ್ಧ ಸುಲಭದ ಗೆಲುವು ದಾಖಲಿಸಿರೋ ರೋಹಿತ್ ಶರ್ಮಾ ಪಡೆ ಈಗ ಮುಂದಿನ ಕದನದ ಮೇಲೆ ಕಣ್ಣಿಟ್ಟಿದೆ. ನ್ಯೂಯಾರ್ಕ್ನ ನಸೌ ರಣಾಂಗಣದಲ್ಲಿ ಸೂಪರ್ ಸಂಡೇ ಮೆಗಾ ಫೈಟ್ ನಡೆಯಲಿದೆ. ಇಡೀ ಕ್ರಿಕೆಟ್ ಲೋಕವೇ ನೋಡಲು ಕಾದು ಕುಳಿತಿರೋ ಈ ಕದನದಲ್ಲಿ ಬದ್ಧ ವೈರಿ ಪಾಕಿಸ್ತಾನ ಪಡೆಯನ್ನ ಟೀಂ ಇಂಡಿಯಾ ಎದುರಿಸಲಿದೆ. ಭಾನುವಾರ ನಡೆಯಲಿರೋ ಪಾಕ್ ವಿರುದ್ಧದ ಪಂದ್ಯ ವಿರಾಟ್ ಕೊಹ್ಲಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಪ್ರತಿಷ್ಠೆಯ ಪ್ರಶ್ನೆ. ವಿಶ್ವಕಪ್ ಗೆಲುವಿಗಿಂತ ಈ ಪಂದ್ಯದ ಗೆಲುವು ಮುಖ್ಯ ಅನ್ನೋದು ಉಭಯ ತಂಡಗಳ ನಿಲುವು. ಎರಡೂ ತಂಡಗಳ ಆಟಗಾರರಿಗೂ ಕೂಡ ಒತ್ತಡ ಇದ್ದೇ ಇದೆ. ಈ ಹಿಂದೆ ಪಾಕ್ ವಿರುದ್ಧದ ವಿಶ್ವಕಪ್ ಪಂದ್ಯಗಳಲ್ಲಿ ವಿರಾಟ ರೂಪ ತೋರಿಸಿದ್ದಾರೆ. ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ನ್ಯೂಯಾರ್ಕ್ನ ನಸೌ ಪಿಚ್ ವರ್ತನೆ ಬ್ಯಾಟ್ಸ್ಮನ್ಗಳಿಗೆ ಅರ್ಥವಾಗ್ತಾ ಇಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನ ಪಡೆಯನ್ನ ಸುಲಭವಾಗಿ ತೆಗೆದುಕೊಳ್ಳೋಕು ಕೂಡ ಆಗಲ್ಲ. ಯಾಕಂದ್ರೆ ಪಾಕ್ ಬಲಿಷ್ಠವಾದ ವೇಗದ ಬೌಲಿಂಗ್ ದಾಳಿಯನ್ನ ಹೊಂದಿದೆ. ಎಡಗೈ ವೇಗಿಗಳ ವೀಕ್ನೆಸ್ ಹೊಂದಿರುವ ಕೊಹ್ಲಿಯನ್ನ ಹಣಿಯಲು ಶಾಹಿನ್ ಅಫ್ರಿದಿ, ಮೊಹಮ್ಮದ್ ಅಮೀರ್ರಂತಹ ವೇಗಿಗಳಿದ್ದಾರೆ. ಇದರ ಮಧ್ಯೆ ವೈಫಲ್ಯದ ಸುಳಿಗೆ ಸಿಲುಕಿರುವ ಕೊಹ್ಲಿಗೆ ತಾಕತ್ತಿನ ಸವಾಲು ಬೇರೆ ಎದುರಾಗಿದೆ. ಈ ಎಲ್ಲಾ ಕಾರಣಗಳಿಂದ ವಿರಾಟ್ ಸದ್ಯ ಅಗ್ನಿ ಪರೀಕ್ಷೆಯ ಕಣದಲ್ಲಿದ್ದಾರೆ. ಕೊಹ್ಲಿಗೆ ಸವಾಲುಗಳೇನೂ ಹೊಸದಲ್ಲ, ಅವುಗಳನ್ನ ಗೆಲ್ಲೋದು ಕೂಡ ಹೊಸದಲ್ಲ. ಇದೀಗ ಪಾಕ್ ವಿರುದ್ಧ ಮತ್ತೊಮ್ಮೆ ಅಬ್ಬರಿಸುವ ಮೂಲಕ ಕೊಹ್ಲಿ ತಾವೇನು ಅನ್ನೋದನ್ನ ಪ್ರೂವ್ ಮಾಡೋಕೆ ರೆಡಿಯಾಗಿದ್ದಾರೆ.